ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಜನ ಸ್ಟೋರಿನ ಭಾಳ ಎಳಿತಾ ಇದ್ದೀರಾ, ಮುಂದಕ್ಕೆ ಹೋಗ್ತಾನೇ ಇಲ್ಲ, ಅಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಸ್ಟೋರಿನ ಫುಲ್ ಕಂಪ್ಲೀಟಾಗಿ ನೋಡಿ. ನಾನು ಸ್ಟೋರಿನ ಎಳಿತಾ ಇಲ್ಲ, ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇವಾಗ ಕವಿತಾ ಮನೆಗೆ ಬಂದ ಮೇಲೆ ಏನಾಗ್ತಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಏನು ತೋರಿಸ್ತೇನೆ, ಸ್ಟೋರಿನ ಹೆಂಗೆ ಮುಂದುವರಿಸಲಿ. ಒಮ್ಮೆಗೆ ಯಾರಿಗೂ ಬುದ್ಧಿ ಬರೋದಿಲ್ಲ. ಹಾಗೆ ಒಮ್ಮೆಗೆ ಲಕ್ಷ್ಮಕ್ಕ ಆಗಲಿ ಕವಿತಾ ಆಗಲಿ ಅವರೆಲ್ಲ ಬದಲಾಗೋದಿಲ್ಲ. ಸ್ಟೋರಿ ಮುಂದೆ ನೋಡ್ಕೊತಾ ಹೋಗಿ, ಟೈಮ್ ಬಂದಾಗ ಅವ್ರು ಬದಲಾಗ್ತಾರೆ. ದಯವಿಟ್ಟು ಪೇಷನ್ಸಿಂದ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಡೈಲಿ ಬರೋದೇ ವಿಡಿಯೋ 10 ನಿಮಿಷದಲ್ಲಿ ಇಡೀ ಸ್ಟೋರಿದು ಡೀಟೇಲ್ ತೋರಿಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ನೋಡಿ. ಮಾತುಕತೆ ಈಗ ನಾರ್ಮಲಾಗಿ ನಾವು ಮನೆಯಲ್ಲೆಲ್ಲ ಇದ್ದಾಗ ಹೆಂಗೆ ಮಾತಾಡ್ತೀವಿ, ಹಾಗೆ ಸ್ಟೋರಿನಲ್ಲಿನೂ ನಾರ್ಮಲಾಗಿ ಮಾತುಕತೆ ಇಲ್ಲದೆ ಒಮ್ಮೆಗೆ ಜಗಳ, ಒಮ್ಮೆಗೆ ಏನೂ ನಡೆಯೋದು ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊರಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸ್ಟೋರಿನ ದಯವಿಟ್ಟು ಇಂಟ್ರೆಸ್ಟಿಂದ ನೋಡಿ. ಮುಂದೆ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಾನು ಎಳಿತಾ ಇಲ್ಲ ಧಾರಾವಾಹಿನ, ಅಂದರೆ ಸ್ಟೋರಿನ ಎಳಿತಾ ಇಲ್ಲ ನಾನು. ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ನನ್ನ ಮಾತಿಂದ ನಿಮ್ಗೇನಾದರೂ ಹರ್ಟ್ ಆಗಿದ್ದರೆ ಸಾರಿ. ನಮಸ್ಕಾರ. ಹಾಗೆ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನನ್ನದು ಇನ್ನೊಂದು ಚಾನಲ್ ಇದೆ ಅಲ್ಲ, ಕಾರ್ಟೂನ್ ಜಗತ್ತು, ಆ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ. ನಮಸ್ಕಾರ. ಲಲಿತವ, ಸರಿತವ, ಎಲ್ಲದಿರವ? ಮಾವರ ಇಲ್ಲೇ ಇದೀವ್ರಿ, ಬರ್ರಿ. ಅಯ್ಯ, ಏನ ತಡಿಯಂದ್ರಾಗ ಯಾಕಿಷ್ಟು ಗಾಬರಿಯಿಂದ ಹುಡ್ಕೊಂಡು ಬರಾಕುಂತಾರಲ್ಲ? ಏನಾದ್ರಿ ಮಾವರ, ಇದಕ್ಕೆ ಇಷ್ಟೊಂದು ಗಾಬರಿಯಿಂದ ಬರಾಕುಂತೀರಿ? ಆರಾಮದಿರಿಲ್ಲ? ಅಯ್ಯ, ನನಗೇನಾಗಂದೇವಾ, ನಾ ಆರಾಮದೀನಿ. ನೀವಿಬ್ರು ಏನೋ ಕೈಗೆ ಏನೋ ಗಾಯ ಮಾಡ್ಕೊಂಡಿರಂತಲ್ಲ, ಅದಕ್ಕೆ ಓಡ್ ಬಂದೆ. ನಾನು ಹೆಂಗದಿರಿ? ಆರಾಮದಿರಿಲ್ಲ? ಡಾಕ್ಟರ್ ಹತ್ರ ಹೋಗಿ ಬಂದ್ರಿಲ್ಲ? ಏನಂದ್ರು ಡಾಕ್ಟ್ರ್? ಅಯ್ಯೋ ಮಾವರ, ಅಷ್ಟಕ್ಕೆ ಎದಕ್ಕಷ್ಟು ಗಾಬರಿ ಹಾಕಿರಿ ನೀವು? ಬರ್ರಿ, ಮೊದ್ಲು ಕುತ್ಕೋ ಬರ್ರಿ. ನೀವು ನೀರು ತಂದು ಕೊಡಂದೆ? ಬೇಡವಾ, ನನಗೆ ನೀರಿಗೀರಿ ಏನು ಬೇಡ, ಕುತ್ಕೊಳ್ಳೋದೆಲ್ಲ ಆಮೇಲೆ ಇಲ್ಲಿ. ಮೊದಲು ಹೇಳ್ರಿ, ಕೈಗೆ ಏನಾಗೈತಿ ಅಂತ ಅನ್ನೋದು. ಅಯ್ಯೋ ಮಾವರ, ಜಾಸ್ತಿ ಏನು ಪೆಟ್ಟಾಗಿಲ್ರಿ. ಅಲ್ಲಿ ಕೆಲಸ ಮಾಡಕೊಂತಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ವಜ್ಜೆ ಕೈ ಮೇಲೆ ಬಿತ್ತಾ, ಸ್ವಲ್ಪ ಕೈ ಎಲ್ಲ ಹರ್ಕೊಂಡೈತ್ರಿ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಬಂದೈತಿ. ಡಾಕ್ಟ್ರ್ 1-2 ದಿನ ಆರಾಮಾಗಿ ರೆಸ್ಟ್ ಮಾಡಿರಿ, ಏನು ಕೆಲಸ ಮಾಡಬೇಡ್ರಿ, ಆರಾಮಾಕಿರಿ ಅಂತಂದ. ಅದನ್ನ ಬಿಟ್ಟು ಮತ್ತೇನಿಲ್ರಿ ಮಾವರ, ಆರಾಮದೀವಿ. ಏನು ರವ ನೀವು? ನಾ ಎಷ್ಟು ಸಲ ಹೇಳ್ತೀನಿ, ಹಿತ್ತಲ್ದಂದು ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಗಂಡ್ಮಕ್ಳು ಮಾಡ್ತೀವಿ, ಇಲ್ಲ ಬೇರೆ ಯಾರಿಗಾರೆ ಹಚ್ಚಿದ್ರೆ ಆತು, ಅವರೆಲ್ಲ ಸ್ವಚ್ಛ ಮಾಡ್ಕೊಟ್ಟು ಹೋಗಾರ ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಂತ ಅಂತೀರಿ ನೀವು. ಅಳಿಯಂದ್ರ ಅವರಿಬ್ರು ಆರಾಮದಾರ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಕುತ್ಕೋಬರ್ರಿ, ನಾಷ್ಟ ಮಾಡಂತ್ರೆ ಅಂತ. ಅಯ್ಯೋ ಇಲ್ರಿ ಹತ್ತಿರ, ನಂದಲ್ಲಿ ಹೊರಗಡೆ ನಾಷ್ಟ ಆಗೈತಿ. ನಾನು ಹೊಲ ಕಡೆ ಹೊಂಟಿದ್ನ, ಮಗ ಫೋನ್ ಹಚ್ಚಿದ, ಹಿಂಗಾಗಿತ್ತು ನೋಡಂತೆಪ್ಪ, ಹೆಂಗೆ ಕೇಳ್ಕೊಂಬ, ನಾವು ಇತ್ತ ಹೊಲ್ದಾಗ ಬಂದ್ಬಿಟ್ಟಿವಿ, ನಮಗೂ ಸಮಾಧಾನ ಆಗೋಲ್ದು ಅಂತಂದ್ರು. ಅದಕ್ಕೋಸ್ಕರ ಅಲ್ಲಿಂದ ಓಡೋಡ್ಕೊಂತ ಬಂದಿನಿ ನಾ ಕೇಳಾಕಂತಂದು. ಇವರಿಬ್ರು ಆರಾಮದಾರ ಅಂದ್ರಲ್ಲ, ಈಗ ಸಮಾಧಾನ ಆಗ್ತದೆ. ನಮ್ದು ಹೊಲ್ದಾಗ ಕೆಲಸ ಐತಿ, ನಮಗೆ ಮಧ್ಯಾಹ್ನ ಎಲ್ಲ ಸಂಜೆ ಮೇಲೆ ಬರ್ತೀವಂತ. ಹಾಂ ರೀ ಹತ್ತಿರ. ಅಲ್ಲ ರೀ ಅಂಕಲ್, ಸ್ವಲ್ಪನಾದ್ರೂ ನಾಷ್ಟ ಮಾಡಿ ಹೋಗಂತ್ರಿ ಅಂತ ಬರ್ರಿ. ಇಲ್ಲವ, ನಮ್ದು ಆಗಲೇ ನಾಷ್ಟ ಆಗೈತಿ. ಅಲ್ಲಿ ಹೊರಗಡೆನ ತಿನ್ಕೊಂಡ್ಬಿಟ್ವಿ. ಇಲ್ಲಿ ಮನ್ಯಾಗ ತಡ ಆಕೈತೆ ಅಂತಂದು ಅಲ್ಲಿ ಹೊರಗಡೆನ ತಿನ್ಕೊಂಡ್ಬಿಟ್ವಿ. ನಡೀತೈತವ, ನೀವು ನಾಷ್ಟ ಮಾಡ್ರೆ? ಹ್ಞೂ ಸರಿ ಅಂಕಲ್. ಅತ್ಯಾರ ಕವಿತವ ಸವಿತವ ಇಬ್ರು ಏನು ಕೆಲಸ ಮಾಡ್ಲಾರ್ದಂಗೆ ನೋಡ್ಕೋರಿ ಅತ್ಯಾರ. ಅವ್ರು ನಾಷ್ಟ ಇಷ್ಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಲಿ. ಅದಾರಲ್ಲ ಅವರೆಲ್ಲ ಕೆಲಸ ಮಾಡ್ಕೋತಾರ. ನೀವು ಒಂದು ಸ್ವಲ್ಪ ಹೇಳ್ರಿ ಅತ್ಯಾರ. ಸರಿ ರೀ ಅಂದರೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾ ಎಲ್ಲ ನೋಡ್ಕೋತೀನಂತ. ನೀವು ಆರಾಮಾಗಿ ಹೊಲಕ್ಕೆ ಹೋಗ್ಬರ್ರಿ. ಹಂಗೆ ಅವರಿಬ್ರಿಗೆ ಹೇಳ್ರಿ, ಚಂದ್ರುಗ ಮತ್ತು ಕೃಷ್ಣಾಗ ಇಬ್ಬರು ಆರಾಮದಾರ ಅಂತಂದು. ಸರಿ ರೀ ಅತ್ಯಾರ. ಲಕ್ಷ್ಮಿ, ಇವತ್ತ ನಾಷ್ಟ ತರ್ತೀಯೇನೇನಿಲ್ಲ? ಇವ್ರ ಮಾವನವ್ರು ಎಷ್ಟು ಜೀವದಾರಲ್ಲ. ಈ ಫ್ಯಾಮಿಲಿ ಒಂಥರ ವಿಚಿತ್ರನೇ ಇದೆ. ಒಬ್ಬೊಬ್ಬರು ಒಂದೊಂಥರ ಅದಾರ. ಯಾರು ಹೆಂಗದಾರ ಅಂತ ಅರ್ಥ ಮಾಡ್ಕೊಳ್ಳೋದ ಕಷ್ಟ ಆಗುಂತೈತಿ. ನಾಷ್ಟ ಬಂತು, ಬಿಸಿ ಬಿಸಿ ಪುರಿ. ಯವ್ವ, ನಾಷ್ಟ ಮಾತ್ರ ಮಸ್ತಾಗೈತಿ. ವಾಸನೆ ಮಾತ್ರ ಘಮ 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 ಅನ್ನಕುಂತೈತಿ. ತೋರಿ ಎಲ್ಲರೂ ಪಟ ಪಟ ನಾಷ್ಟ ಮಾಡ್ರಿ. ಆಂಟಿ, ಲಲಿತಾ ಸವಿತಾಗೂ ಇಲ್ಲೇ ಹಾಕೊಂಡು ಬಂದು ಕೊಟ್ಬಿಡಿ. ಸರಿನವ. ಲೇ, ಏನ್ಲೇ ಇವು ಪುರಿ? ಸತ್ತೋಗಿರೋ ಪುರಿ ಇದ್ದಂಗದವಲ್ಲ, ಒಂಚೂರು ಉಪ್ಪಿಲ್ಲ, ಏನಿಲ್ಲ. ಎಣ್ಣೆ ನೋಡಿದ್ರೆ ತಪ ತಪ ಅನ್ನಕುಂತೈತಿ. ಏನ್ಲೇ ಇದು? ಯವ್ವ, ಎಷ್ಟು ಚಲೋ ಆಗೋಗುತ್ತೆ ಅನ್ಬಿ ಪುರಿ. ನೋಡಿ ತಿಂದರೆ ನೋಡ್ಬೇ ನೀನು, ಎಷ್ಟು ಮಸ್ತ್ ಆಗವ ಅಂತಂದು. ಯಾವ ಹೋಟೆಲಲ್ಲೂ ಸಿಗಂಗಿಲ್ಲ, ಎಲ್ಲೂ ಸಿಗಂಗಿಲ್ಲ. ಅಷ್ಟು ಮಸ್ತ್ ಆಗೈತಿ ಗೊತ್ತೇನ ಪುರಿ. ಈ ಥರ ಪುರಿ ಯಾರು ಮಾಡೋಕೆ ಸಾಧ್ಯ ಇಲ್ಲ. ತಿಂದು ನೋಡ್ಬೇ ನೀನು. ಆಂಟಿ, ನಿಜ ಹೇಳ ಆಂಟಿ, ಈ ಪುರಿನಲ್ಲಿ ಬರೀ ಎಣ್ಣೆ ಇದೆ. ಆಮೇಲೆ ಈ ಚಟ್ನಿ ಮಾತ್ರ ಗಟ್ಟಿ ಅಂದರೆ ಗಟ್ಟಿ ಇದೆ. ಇದರಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಇನ್ನು ಆಲೂಗಡ್ಡೆ ಪಲ್ಯ ಒಂಚೂರು ಟೇಸ್ಟೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗಂತೂ. ಆಂಟಿ, ನಿಜ ಹೇಳ್ರಿ, ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಏನವ ನೀನು ಹಂಗಂತಿದಿ? ತಿಂದರೆ ನೋಡಿ, ನೀನು ತಿಂದು ರುಚಿ ನೋಡ, ಆಮೇಲೆ ಹೇಳ.
ಸರಿತಾ ಅವ್ರ ತಿಂದು ನೋಡ್ರಿ ಪುರಿನ. ನಮ್ಮ ಅತ್ತೆರು ಅಡಿಗೆ ಹೆಂಗೆ ಮಾಡ್ತಾರ ಅನ್ನೋದು ಅವರೇ ಹೇಳಕ್ ಕುಂತಾರಲ್ಲ, ತಿಂದು ನೋಡಿ ನೀವು ಹೇಳ್ರಿ ಹೆಂಗಾಗೈತಿ ಈ ಅಡಿಗೆ ಅಂತಂದು. ಈ ಥರ ಪುರಿ ಎಲ್ಲ ನಮ್ಮ ಲಲಿತಾಗ ಮಾಡಕ್ಕೆ ಬರಂಗಿಲ್ಲ. ಈ ಥರ ಅಡಿಗೆ ಅಂತೂ ನಮ್ಮ ಲಲಿತಾಗ ಮಾಡಕ್ಕೆ ಬರೋದೇ ಇಲ್ಲ, ಸಾಧ್ಯನೂ ಇಲ್ಲ. ಅಲ್ವೇನ್ರಿ ಅತ್ತೆರ? ಅದನ್ನೆಲ್ಲ ಆಮೇಲೆ ಮಾತಾಡಿದ್ರಾತ. ಮೊದಲು ನೀವಿಬ್ರು ನಾಷ್ಟ ಮಾಡ್ರವ. ಕೈ ನೋವಾಗೈತಲ್ಲ, ನಾಷ್ಟ ಮಾಡ್ರಿ. ನಾಷ್ಟ ಮಾಡಿ ಗುಳಿಗೆ ತೊಗೊಂಡೇನೋ ಮಕ್ಕೋಬೇಕಂತಲ್ಲ, ಹೋಗ್ರಿ ಮೊದಲು ನಾಷ್ಟ ಮಾಡ್ರಿ. ಆಂಟಿ, ಇದರಲ್ಲಿ ಏನಂಟಿ, ಉಪ್ಪು ಇಲ್ಲ ಖಾರನೂ ಇಲ್ಲ. ಏನು ಮಾಡಿದ್ದೀರಾ ಆಂಟಿ ನಾಷ್ಟನ? ಲೇ ಏನ್ಲೇ ಇದು? ನಿನ್ನೆ ಒಂದು ಪುರಿ ಚಟ್ನಿ ಆಲೂಗಡ್ಡೆ ಪಲ್ಯನೂ ಮಾಡಕ್ಕೆ ಬರಲ್ಲ ಅನ್ಲಿ. ಮತ್ತು ಪಾಪ ಲಲಿತಾ ದಿನ ಮಾಡಿದ ಅಡುಗೆಗೆ ಇಷ್ಟುದ್ದ ಹೇಳ್ತಿರ್ತಿದ್ದಿ, ಇದ್ರಾಗ ಉಪ್ಪಿಲ್ಲ, ಇದ್ರಾಗ ಖಾರ ಇಲ್ಲ, ಇದ್ರಾಗ ಹುಳಿ ಇಲ್ಲ, ಈ ಊಟನ ಯಾವ ಪೇಷಂಟು ತಿನ್ನಂಗಿಲ್ಲ, ಹಂಗಿಂಗಂತ ಮಾತಾಡ್ತಿದ್ದಿದ್ದೆಲ್ಲ ನೀನು ಹೆಂಗೆ ಮಾಡಿದಿ ನೋಡಿಲ್ಲಿ. ಆಂಟಿ ನಿಜ ಹೇಳ, ನಿಮ್ಮ ಅಡುಗೆನ ಯಾವ ಪೇಷಂಟು ತಿನ್ನಂಗಿಲ್ಲ, ಹಂಗಿದೆ ಗೊತ್ತಾ? ಲಕ್ಷ್ಮಿ, ಸಮಾಧಾನ ಸಮಾಧಾನ ತಗೋ, ಚಿಟ್ಟಿ ಹೋಗ್ಬೇಡ. ಅದು ನಾನು ಭಾಳ ದಿನ ಆಗ್ಬಿಟ್ಟೈತಲ್ಲವ ಅಡುಗೆ ಮಾಡಿ. ಈ ಲಲಿತಾವ ಕವಿತಾವ ಬಂದಾಗಿಂದ ನನಗೆ ಅಡುಗೆ ಮನೆಗೆ ಈ ಕಡೆನೇ ಬಿಡಂಗಿಲ್ಲ ಅವರು. ನಾವೇ ಮಾಡ್ತೀವ್ರಿ ಅತ್ತೆರ ಅಡುಗೆನ, ನಾವೇ ಮಾಡ್ತೀವ್ರಿ ಅತ್ತೆರ ಅಡುಗೆನ ಅಂತಾರಲ್ಲ. ಭಾಳ ದಿನ ಆಗ್ಬಿಟ್ಟೈತಿ ಅಡುಗೆ ಮಾಡಿ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿರ್ಬೋದವ ಅಷ್ಟೇ. ಪರವಾಗಿಲ್ಲ, ಇವತ್ತೊಂದು ದಿನ ತಿನ್ರವ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಟಿಫಿನ್ ಮಾಡ್ತಾಯಿದ್ದೀರಾ ಆಲ್ರೆಡಿ? ಹ್ಞೂನವ, ಆಗಲೇ ಟೈಮ್ ಆಗಿತ್ತಲ್ಲ, ನಾಷ್ಟ ಮಾಡಕೊಂತಿದ್ವಿ. ಅಂದಂಗೆ ನೀನೇನವ ಈಗ ಎದ್ದು ಬಂದೇನಾ? ಹಾಂ ಅಜ್ಜಿ, ಹೊಸ ಜಾಗ ಆಗಿದ್ದಕ್ಕೆ ನಿದ್ದೆನೇ ಬರ್ತಾ ಇಲ್ಲಾಗಿತ್ತು, ಲೇಟಾಗಿ ನಿದ್ದೆ ಆಗ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಅಷ್ಟೇ. ಇರಲಿ ಬಿಡವ, ನಡೀತೈತಿ. ಹೊಸ ಜಾಗ ಹೊಸ ಮನೆ ಅಂದಮೇಲೆ ಹೀಗೆಲ್ಲ ಇರೋದ. ನಿಂಗೆ ಈಗಾರ ನಿದ್ದೆ ಆಗೈತಿಲ್ವ ಬೆಳಗ್ಗೆನಾರ? ಹಾಂ ಅತ್ತೆ, ಬೆಳಗ್ಗೆ ನಿದ್ದೆ ಚೆನ್ನಾಗಾಗಿದೆ, ಹಾಗಾಗಿ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಅಷ್ಟೇ. ಅಲ್ಲ ಕವಿತಾ, ನಿಂದು ಸ್ನಾನ ಎಲ್ಲ ಆಗಿದೆ ತಾನೇ? ಹಾಂ ವೈನಿ, ನಂದು ಸ್ನಾನ ಎಲ್ಲ ಆಯಿತು. ನಾ ಆ್ಯಕ್ಚುಲಿ ನನಗೆ ಹಾಲು ಏನಾದರೂ ತಂದು ಕೊಡ್ತಾರಾ ಅಥವಾ ಕಾಫಿ ಏನಾದರೂ ತಂದು ಕೊಡ್ತಾರಾ ಅಂತ ವೇಟ್ ಮಾಡಿದೆ, ಯಾರೂ ಬರಲಿಲ್ಲ. ಅದಕ್ಕೋಸ್ಕರ ಇದು ಆಮೇಲೆ ನೆನಪಾಯಿತು, ಇದು ನಮ್ಮ ಮನೆ ಅಲ್ಲಲ್ಲ ಅಂತ. ಮತ್ತೆ ಹಾಗಾಗಿ ನಾನೇ ಹೊರಗಡೆ ಬಂದೆ. ಅಯ್ಯಯ್ಯ, ನಂಗೆ ಗೊತ್ತೇ ಇಲ್ಲವಾ, ನೀನು ಎದ್ದಿದ್ದು ಗೊತ್ತಿಲ್ಲ, ಸ್ನಾನ ಮಾಡಿ ಬಂದಿದ್ದು ಗೊತ್ತಿಲ್ಲ. ಇಲ್ಲ ಅಂದಿದ್ದಿದ್ರೆ ನಾನೇನು ಅಲ್ಲೇ ನೀನು ಕೊನೆಗೆ ತೊಗೊಂಬಂದು ಕೊಡ್ತಿದ್ದೆವಾ ನಾಷ್ಟನ, ಹಾಲನ್ನ ಎಲ್ಲ. ಕವಿತಾ, ಇದು ನಿನ್ನ ಗಂಡನ ಮನೆ ಐತಿ, ಇಲ್ಲಿ ಯಾರೂ ನಿನಗಿದ್ದಲ್ಲೇ ತಂದು ಕೊಡೋದಿಲ್ಲ, ನೀನು ಎಲ್ರಿಗೂ ತಂದು ಕೊಡಬೇಕು. ಅದು ಅಲ್ಲದೆ ಆಂಟಿ, ನೀವೇನಂಟಿ ನೀವು ಇವಾಗ ತಾನೇ ಕವಿತಾಗೆ ಸವಿತಾಗ ಲಲಿತಾ ಅವರಿಗೆ ಮತ್ತು ಸವಿತಾ ಅವರಿಗೆ ನಾಷ್ಟ ಕೊಡೋದಕ್ಕೆ ಹೆಂಗೆ ಮಾಡಿದ್ರಿ? ಇವಾಗೇನೋ ಕವಿತಾಗೆ ಇದ್ದಲ್ಲೇ ತಂದು ಕೊಡ್ತೀನಿ ಹಾಗೆಲ್ಲ ಅಂತ ಇದ್ದೀರಾ? ಒಬ್ರಿಗೊಂದು ಮಾಡ್ತಾ ಇದ್ದೀರಾ ನೀವು? ಏ ಇಲ್ಲವ, ಹಾಗೇನಿಲ್ಲ. ನನಗೆ 3 ಜನ ಸೊಸೆಯರು ಒಂದೇ ಥರವ. 3 ಜನನೂ 2 ಕಣ್ಣು 1 ಮೂಗಿದ್ದಂಗವ ನನಗೆ. ಕವಿತಾ, ನೀನು ಸ್ಯಾರಿ ಹಾಕೋಬೇಕಿಲ್ಲ, ನಿನ್ನೆ ತಾನೇ ಹೇಳಿತ್ತು, ಮತ್ತೆ ಡ್ರೆಸ್ ಹಾಕೊಂಡು ಬಂದಿದೆಯಲ್ಲ. ವೈನಿ, ದಯವಿಟ್ಟು ನನಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬಿಡ್ರಿ. ನನಗೆ ಆ ಸ್ಯಾರಿನಲ್ಲೆಲ್ಲ ಆಗೋದಿಲ್ಲಪ್ಪ. ನನಗೇನು ಕಂಫರ್ಟಬಲ್ ಆಗುತ್ತೆ ನಾನು ಅದೇ ಡ್ರೆಸ್ ಹಾಕೋತೀನಿ. ಬೇಕಾದರೆ ನಾಳೆ ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋಗೋ ಮುಂದೆ ಸ್ಯಾರಿ ಹಾಕೋತೀನಂತ, ಸರಿನಾ? ಅಲ್ಲವಾ, ಮದುಮಗಳಾಗಿ ನೀ ಮದುಮಗಳ ಥರ ಇರಬೇಕು. ಇನ್ನು ಮದುವೆ ನಿನ್ನೆರ ಆಗೈತಿ, ನೀ ನೋಡಿದ್ರಿ ನಮ್ಮನೆ ಚೂಡಿದಾರ ಹಾಕ್ಕೊಂಡು ಅಡ್ಡಾಡಕೊಂತ್ರಿ ಹೆಂಗೆ ಹೇಳವ? ಅಯ್ಯೋ ಅಜ್ಜಿ, ನಿಮ್ದೆಲ್ಲ ಹಳೆ ಕಾಲದ ಕಥೆನ ನನಗೆ ಹೇಳೋದಕ್ಕೆ ಹೋಗ್ಬಿಟ್ರಿ. ನನಗೆ ಏನು ಕಂಫರ್ಟಬಲ್ ಅನಿಸುತ್ತೆ, ಹೆಂಗೆ ಕಂಫರ್ಟಬಲ್ ಅನಿಸುತ್ತೆ ನಾ ಹಂಗೆ ಇರೋದು. ಅದೆಲ್ಲ ಬಿಡ್ರಿ. ಇವಾಗ ನಂಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಅಂದಂಗೆ ಯಾತೆ ನಾಷ್ಟ ಏನು ಮಾಡಿದ್ದೀರಾ? ಪುರಿ ಮಾಡಿದ್ದಾರೆ. ಪೂರಿನ? ಅಯ್ಯೋ, ಆಯಿಲಿ ಫುಡ್ಡು ನನಗೆ ಪುರಿ ಸೇರೋದೇ ಇಲ್ಲ. ಯಾಕವ, ನಿನಗೆ ಪುರಿ ಅಂದ್ರೆ ಇಷ್ಟ ಇಲ್ಲನಾ? ಅಯ್ಯೋ ಅತ್ತೆ, ದಯವಿಟ್ಟು ನನಗೆ ಬೆಳಗ್ಗೆನೇ ಪುರಿ ತಿನ್ನಿ ಅಂತ ಹೇಳೋದಕ್ಕೆ ಹೋಗಬೇಡಿ. ಪುರಿ ಬಿಟ್ಟು ಮತ್ತೆ ನಾಷ್ಟ ಮಾಡಿದ್ದೀರಾ? ಹೇಗೋ ಮನೆಯಲ್ಲಿ ಒಂದೇ ಥರ ಅಲ್ಲಲ್ಲ, 2-3 ಥರ ನಾಷ್ಟ ಮಾಡಿರ್ತೀರ. ಬೇರೆ ಏನೇನು ಮಾಡಿದ್ದೀರಾ? ನನಗೆ ಈ ಪುರಿ ಬಿಟ್ಟು ದೋಸೆ ಇಲ್ಲ ಅಂದರೆ ಅವಲಕ್ಕಿ ಏನಾದರೂ ಇದ್ದರೂ ಓಕೆ. ಕವಿತಾ, ಏನು ಹೇಳಾಕೊಂತೀವ ನೀನು? 2-3 ಥರ ನಾಷ್ಟ ಮಾಡಬೇಕಾ? ಅಯ್ಯೋ ಯವ್ವ, ಅವ್ರ ಮನ್ಯಾಗ ಹಂಗೆ ಬೇ 4-5 ಥರ ನಾಷ್ಟ ಮಾಡಿರ್ತಾರ. ಇವ್ರಿಗೆ ಯಾವ್ದು ಇಷ್ಟ ಆಗುತ್ತಾ ಇವ್ರು ಅದನ್ನು ತೊಗೊಂಡು ತಿಂತಾರ ಬೇ. ನೋಡವ, ನಮ್ಮ ಮನ್ಯಾಗ ಹಂಗಿಲ್ಲ. ನಮ್ಮ ಮನ್ಯಾಗ ನಾವು ಮಾಡೋದು ಒಂದೇ ಥರ ನಾಷ್ಟ, ಅದನ್ನು ಎಲ್ಲರೂ ತಿನ್ನೋದು ನಾವು. ಈಗ ಹೆಂಗೋ ನಿಮ್ಮ ಅತ್ತೆ ಅದ ಅಲ್ಲ, ನಿನಗೆ ಏನು ಬೇಕು ಹೇಳವ, ಮಾಡಿಕೊಡ್ತಾಳ. ಚಿಟ್ಕಿ ಹೊಡಿಯೋದ್ರಾಗ ಮಾಡಿಕೊಡ್ತಾಳ. ಅಲ್ಲವಾ ಕವಿತಾ, ನಿನಗೆ ಇಷ್ಟ ಆಗುತ್ತಂತಂದು ಇಷ್ಟೊತ್ತನ ನಿಂತ್ಕೊಂಡು ಪುರಿ ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೈತಿ, ತಿನ್ನವ? ಏನು ಲಕ್ಷ್ಮಿ ನೀನು? ಪಾಪ ನಿನ್ನ ಸೊಸೆಗೆ ಪುರಿ ಚಟ್ನಿ ಸಾಗು ಎಲ್ಲ ಸೇರಂಗಿಲ್ಲ ಅಂತ. ಒಬ್ಬೊಬ್ಬರಿಗೆ ಆ ಥರ ಎಣ್ಣೆ ಕರೆದಿದ್ದೆಲ್ಲ ಇಷ್ಟ ಆಗಂಗಿಲ್ಲ. ನೀ ಹೋಗು, ಏನೋ ದೋಸೆ ಏನೋ ಇಲ್ಲ ಅವಲಕ್ಕಿ ಏನಾರು ಮಾಡ್ಕೊಂಬರ್ಬೇಕಂತ ಹೋಗು, ಮಾಡ್ಕೊಂಬ ಹೋಗು. ಯವ್ವ, ಇಟ್ಟೊತ್ತಾನ ಯಪ್ಪ ದೇವ್ರೆ, ಈ ಮತ್ತೆ ಅವಲಕ್ಕಿ ಮಾಡ್ಕೊಂಬರ್ಬೇಕಾ? ಹಾಂ ಯಪ್ಪ.
ಅತ್ತೆ ಹಾಗೆ ನನಗೆ ಒಂದು ಫುಲ್ ಗ್ಲಾಸ್ ಹಾರ್ಲಿಕ್ಸ್ ಇಲ್ಲಾಂದರೆ ಬೂಸ್ಟ್ ತಂದುಕೊಡಿ. ಹಾಂ ಸರಿನಮ್ಮ. ಲಘು ಲಘುನ ಹೋಗ್ಲಿ. ಹಂಗೆ ನಮ್ಗೆ ಮೊದ್ಲು ಚಾ ಏನಾರ ಮಾಡ್ಕೊಂಬಂದು ಕೊಡು. ಈ ಪೂರಿ ತಿಂದ ತಕ್ಷಣ ಚಾ ಕೊಡಲಿಲ್ಲ ಅಂದ್ರೆ ನಿದ್ದೆ ಒಮ್ಮಿಗೆ ಎಳಿತೈತಿ. ಮೊದ್ಲೋಗಿ ನಮಗೆ ಚಾ ಮಾಡ್ಕೊಂಬ, ಚಲೋ ನತ್ತಂಗೆ ಸ್ಟ್ರಾಂಗ್ ಚಾ ಮಾಡ್ಕೊಂಬ. ಹ್ಞೂ ಸರಿ ಬೇವ. ದೇವಾ ಲಕ್ಷ್ಮಿ, ಒಂದಕ್ಕೆ ಬಾಳೆ ಇಲ್ಲಿ. ಏನು ಬೇ ಕವಿತಾ, ನಿಮ್ಮ ಅತ್ತಿ ಉಪ್ಪಿಟ್ಟು ಬೆಳ್ಳುಳ್ಳಿ ಚುಮರಿನ ಭಾರಿ ಚಲೋ ಮಾಡ್ತಾಳ. ಉಪ್ಪಿಟ್ಟು ಒಂದು ತಟ್ಟೆ ಕೇಸರಿ ಬಾತ್ ಬೆಳ್ಳುಳ್ಳಿ ಚುಮರಿ ಮಾಡ್ಕೊಂಬ ಅಂದ್ಬಿಡು. 5 ನಿಮಿಷದಾಗ ಮಾಡ್ಕೊಂಬಂದ್ಬಿಡ್ತಾಳ ನಿಮ್ಮ ಅತ್ತಿ ಕೈಯನ್ನು ತಿನ್ನಿನ. ಯಪ್ಪ ಉಪವಾಸ ಮತ್ತು ಬೇರೆ ಯಾರ ಕೈಯಾಗೂ ತಿನ್ನಕ್ಕೆ ಇಷ್ಟನ ಪಡಂಗಿಲ್ಲ ನೀನು. ಆ ಒಣಕಲ್ದ ಅವಲಕ್ಕಿ ಏನು ತಿಂತಿದಿ? ಉಪ್ಪಿಟ್ಟು ಕೇಸರಿ ಬಾತ್ ಬೆಳ್ಳುಳ್ಳಿ ಚುಮರಿ ಹೇಳ್ಬಿಡವ ಮಾಡ್ಕೊಂಬರ್ತಾಳ. ಹೌದಾ ಅಜ್ಜಿ? ಸರಿ ಬಿಡಿ ಹಾಗಾದರೆ. ಅತ್ತೆ ಹಾಗಾದರೆ ನನಗೆ ಅವಲಕ್ಕಿ ಬೇಡ, ಇಷ್ಟಿಷ್ಟೇ. ನನಗೆ ಒಂದು 2 ಸ್ಪೂನ್ ಅಷ್ಟೇ ಸಾಕು. 1-2 ಸ್ಪೂನ್ ಉಪ್ಪಿಟ್ಟು, 1-2 ಸ್ಪೂನ್ ಕೇಸರಿ ಬಾತ್, ಒಂದಿಷ್ಟೇ ಇಷ್ಟು ಏನದು ಚುರ್ಮರಿ ಅಷ್ಟೇ ಮಾಡ್ಕೊಂಡು ಬಂದುಬಿಡಿ ಸಾಕು. ಅದು ಹಂಗಲ್ಲವ, ಅವಲಕ್ಕಿ ಮಾಡ್ಕೊಂಬರ್ತಿದ್ದಲ್ಲ, ಈ ಬಿಸಿಲಾಗ ಉಪ್ಪಿಟ್ಟು ಆ ಸಿರಾನ ಹೆಂಗೆ ತಿಂತೀರಿ? ಹೌದಿಲ್ಲ? ಅಯ್ಯೋ ಅತ್ತೆ ಪರವಾಗಿಲ್ಲ, ಅಜ್ಜಿ ಹೇಳ್ತಾ ಇದ್ದಾರಲ್ಲ, ನೀವೇನೋ ಚೆನ್ನಾಗಿ ಮಾಡ್ತೀರಾ ಅಂತ ಉಪ್ಪಿಟ್ಟು ಕೇಸರಿ ಬಾತೆಲ್ಲ. ಹೋಗಿ ಪ್ಲೀಸ್, ನಂಗೆ ಬೇಗ ಮಾಡ್ಕೊಂಬರ್ರಿ. ಭಾಳ ಟೈಮ್ ಆದರೆ ನಂಗೆ ಹಸು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬೇಗ ಮಾಡ್ಕೊಂಬಂದ್ಬಿಡಿ. ಹಾಂ ಸರಿನಮ್ಮ ಆತು.